ಈ ಅಭಿಮಾನೋತ್ಸವ ಕಾರ್ಯಕ್ರಮ ಯಶಸ್ವಿ ಆಗಲಿ. ಈ ಅಭಿಮಾನೋತ್ಸವ ಕಾರ್ಯಕ್ರಮ ಸರ್, ಈ ಅಭಿಮಾನೋತ್ಸವ ಕಾರ್ಯಕ್ರಮ ಈ ಕೇವಲ ಅಭಿಮಾನಕ್ಕಾಗಿ, ಗೌರವಕ್ಕಾಗಿನೋ ಅಥವಾ ಮುಂದಿನ ನಿಮ್ಮ ರಾಜಕೀಯ ಚಟುವಟಿಕೆಗಳಿಗೆ ವೇದಿಕೆನಾ? ಈಗ ನಾವು ಸುದೀರ್ಘವಾಗಿ 50 ವರ್ಷ ಪೊಲೀಸಂತ ಸಂದರ್ಭದಲ್ಲಿ ರಾಜಕೀಯ ಉದ್ದೇಶ ಇದ್ರೆ ನಾವಂತೂ ಮಾಡ್ತಾ ಇಲ್ಲ. ಅಭಿಮಾನಪೂರ್ವಕವಾಗಿ ನನ್ನಂಥ ಸಾಮಾನ್ಯನ ವಿಧಾನಸಭೆ ಕಳಿಸ್ತಕ್ಕಂಥ ಕೆಲಸವನ್ನು ಅನೇಕ 500 ಜನ ಶಾಸಕರು ಮಾಡಿದವರು, ಆ ಶಕ್ತಿ ತಗೊಂಡವರು. ನಾವೆಲ್ಲರೂ ಸೇರಿ ಅಭಿಮಾನದಿಂದ ಮಾಡ್ತಕ್ಕಂಥದ್ದು. ನಾವು ಮಾತ್ರ ಸ್ವಾರ್ಥಕ್ಕೋಸ್ಕರ ಅಲ್ಲ, ನಿಸ್ವಾರ್ಥದಿಂದ ಯಡಿಯೂರಪ್ಪ ಸಾಹೇಬರು ಅಭಿಮಾನೋತ್ಸವವನ್ನು ಮಾಡ್ತೇವೆ. ಇದರಲ್ಲಿ ಸ್ವಾರ್ಥ ಏನಿಲ್ಲ. ಎಸ್ ಸರ್. ಇದರಲ್ಲಿ ಯಾವ್ಯಾವ ರಾಜಕೀಯ ನಾಯಕರುಗಳು ಸರ್ ಭಾಗವಹಿಸ್ತಾ ಇದ್ದಾರೆ ಸರ್? ಈಗ ನಮ್ಮ ರಾಷ್ಟ್ರೀಯ ನಾಯಕರಾದ ಅಮಿತ್ ಶಾಜಿ ಅವರು, ಆಮೇಲೆ ನಮ್ಮ ವಿರೋಧ ಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರು, ಚಲವಣಿ ನಾರಾಯಣ ಸ್ವಾಮಿ, ಪ್ರಹ್ಲಾದ್ ಜೋಶಿ ಅವರು, ಬೊಮ್ಮಾಯಿ ಸಾಹೇಬರು, ಜಗದೀಶ್ ಶೆಟ್ಟರು, ಸದಾನಂದ ಗೌಡರು, ಶೋಭಾ ಕರಂದ್ಲಾಜೆ, ಗೋವಿಂದ ಕಾರಜೋಳ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಕಾರ್ಯಕ್ರಮ. ಆಮೇಲೆ ಎಲ್ಲ ನಾಡಿನ ಮಠಾಧೀಶರು, ಅನೇಕ ನಮ್ಮ ಹಿರಿಯ ಮುಖಂಡರು, ನಮ್ಮ NDA ಒಕ್ಕೂಟದ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ಕೂಡ ಪಾಲ್ಗೊಂಡರು. ಸರ್, ಇದು ವ್ಯಕ್ತಿ ಪೂಜನ ಅಥವಾ ಅವರ ಸಮಾಜ ಸೇವೆಯ ಮೌಲ್ಯಗಳ ಅರಿವನ್ನು ಮೂಡಿಸ್ತಕ್ಕಂಥ ಸಾರ್ಥಕ ಕಾರ್ಯಕ್ರಮನ? ವ್ಯಕ್ತಿ ಪೂಜೆ ಅನ್ನೋದ್ರಿಂದ ಅವರು ಕೊಟ್ಟಿರ್ತಕ್ಕಂಥ ಈ ಸಾಮಾಜಿಕ ನ್ಯಾಯದ ಅಧಿಕಾರ. ಇವತ್ತು ಈ ದೇಶದಲ್ಲಿ ಯಾವುದಾದ್ರೂ ರಾಜ್ಯದಲ್ಲಿ ಮಠಮಾನ್ಯಗಳಿಗೆ ಸರ್ಕಾರವನ್ನು ಅನುದಾನ ಕೊಟ್ಟಂಥ ಮುಖ್ಯಮಂತ್ರಿ ಯಾರಾದರೂ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು. ಇವತ್ತು ಸರ್ವರಿಗೆ ಸಮಬಾಳು ಸಮಪಾಲು ಅಂತಕ್ಕಂಥ ಅವರು ವಾಕ್ಯನೇ ಏನಂತ, ಅದೇ ಥರ ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡ್ತಕ್ಕಂಥ ವ್ಯಕ್ತಿತ್ವ. ಆಮೇಲೆ ಅವರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಚರಿತ್ರೆ ಇದೆ. ಇವತ್ತು ಆ ಚರಿತ್ರೆ ಅವ್ರ ಮನಸ್ಸಲ್ಲಿ ಇರ್ತಕ್ಕಂಥದ್ದಕ್ಕೆ ಇವತ್ತೆಲ್ಲ ಅಭಿಮಾನಪೂರ್ವಕವಾಗಿ ಅಭಿಮಾನೋತ್ಸವನ ನಾವು ಮಾಡ್ತಾ ಇದ್ದೇವೆ. ಇವತ್ತು ಯಾವುದೋ ಅವರು ಮುಖ್ಯಮಂತ್ರಿಗಳಿದ್ದಾರೆ, ನನಗೆ ಟಿಕೆಟ್ ಕೊಟ್ಟರು, ನಾನು MLA ಮಾಡಿದಂಥ ವ್ಯಕ್ತಿ ಪೂಜೆ ನಾವು ಮಾಡ್ತಾರೆ. ಅವರಲ್ಲಿರ್ತಕ್ಕಂಥ ಒಳ್ಳೆಯ ಚರಿತ್ರೆ ಈ ನಾಡಿನಲ್ಲಿ ಬಡವರ ಪರವಾಗಿ, ಇವತ್ತು ವಿದ್ಯಾರ್ಥಿಗಳ ಪರವಾಗಿ, ರೈತರ ಪರವಾಗಿ, ನೇಕಾರ ಪರವಾಗಿ ಇರ್ತಕ್ಕಂಥ ಚಿಂತನೆ ಅವರನ್ನು ನೋಡಿ ನಾವು ಅನೇಕ ರಾಜಕಾರಣಿಗಳು ಕಲಿಬೇಕಾಗಿದೆ. ಅಂತ ಮನಸ್ಸಿರ್ತಕ್ಕಂಥ ವ್ಯಕ್ತಿತ್ವ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು. ಇವತ್ತು ಬಡವರು ಕಂಡ್ರೆ ಕರುಣಾಮಯಿ ಆಗಿ ಇವತ್ತು ಈ ನಾಡನ್ನು ಕಟ್ಟಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕನ ಅವ್ರ ವ್ಯಕ್ತಿ ಪೂಜೆ ಮಾಡ್ತಾರೆ. ಅವರಲ್ಲಿ ಇರ್ತಕ್ಕಂಥ ಒಳ್ಳೆಯ ಚರಿತ್ರೆಯನ್ನು ಹೊರತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ನಮ್ಗೆ ಸಿಕ್ಕಿದಂತ ನಾವು ಪುಣ್ಯ. ಈ ಕಾರ್ಯಕ್ರಮ ಮಾಡೋಕ್ಕೆ ನಮಗೆ ಅವಕಾಶ ಸಿಕ್ಕಿದ್ರು, ನಾವು ಪುಣ್ಯ ಮಾಡಿದ್ವಿ ಸರ್. ಈಗ ನಮ್ಮ ರಾಜ್ಯಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ, ಅನೇಕ ಅಭಿವೃದ್ಧಿಯ ಕಾರ್ಯಗಳನ್ನು ಮಾಡಿದ್ದಾರೆ. ಆ ಎಲ್ಲ ಕಾರ್ಯಗಳಲ್ಲಿ ನೆನಪುಳಿತಕ್ಕಂಥ ಒಂದು ಕೊಡುಗೆ ಅಥವಾ ಒಂದು ಅಭಿವೃದ್ಧಿಯ ಯೋಜನೆ ಯಾವುದು ಸರ್? ಭಾಗ್ಯಲಕ್ಷ್ಮಿ ಯೋಜನೆ, ಸರ್ಕಾರಿಗೆ ಉಚಿತ ಕರೆಂಟ್ ಕೊಟ್ಟಿದ್ದು, ರೈತರಿಗೆ ಅನೇಕ ಭಾಗಗಳಲ್ಲಿ ಕೆರೆ ತುಂಬಿಸತಕ್ಕಂಥ ಯೋಜನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಕೃಷಿ ಬಜೆಟ್ ಈ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಯಾರಾದರೂ ಮಂಡಿಸಿದ್ರೆ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು. ಓಕೆ, ಥ್ಯಾಂಕ್ ಯು ಸರ್. ಅಂತ ಅನೇಕ ಜನಪರ ಹೋರಾಟವನ್ನು ಮಾಡಿರ್ತಕ್ಕಂಥ ನಾಯಕನಿಗೆ ಅಭಿಮಾನದಿಂದ ಅಭಿಮಾನೋತ್ಸವ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.